ಧರ್ಮಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ. ನಮ್ಮ ಸನಾತನ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಹಲವು ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಅತ್ಯಂತ ಜನಪ್ರಿಯವಾದ ಲಕ್ಷ್ಮೀ ದೇವಿಯ 8 ರೂಪಗಳು, ಇವುಗಳನ್ನು ಒಟ್ಟಾರೆಯಾಗಿ ಅಷ್ಟಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಅಷ್ಟಲಕ್ಷ್ಮಿಯರಲ್ಲಿ ಲಕ್ಷ್ಮೀ ದೇವಿಯ ರೂಪಗಳ ಬಗ್ಗೆ ವಿಭಿನ್ನವಾಗಿ ವಿವರಿಸಲಾಗಿದೆ. ಆದಿ ಲಕ್ಷ್ಮಿ, ಆದಿ ಮಾತೃದೇವತೆ. ಧನಲಕ್ಷ್ಮಿ, ಭೌತಿಕ ಸಂಪತ್ತಿನ ದೇವತೆ. ಧಾನ್ಯ ಲಕ್ಷ್ಮಿ, ಉತ್ತಮ ಫಸಲು ಮತ್ತು ಆಹಾರ ಧಾನ್ಯಗಳ ದೇವತೆ. ಗಜಲಕ್ಷ್ಮಿ, ಗೌರವ ಮತ್ತು ಸಿರಿ ಸಂಪತ್ತುಗಳ ದೇವತೆ. ಸಂತಾನ ಲಕ್ಷ್ಮಿ, ಮಕ್ಕಳು ಮತ್ತು ಸಂತತಿಯ ದೇವತೆ. ಧೈರ್ಯ ಲಕ್ಷ್ಮಿ, ಧೈರ್ಯ ಮತ್ತು ಶಕ್ತಿಯ ದೇವತೆ. ವಿಜಯ ಲಕ್ಷ್ಮಿ, ವಿಜಯದ ದೇವತೆ. ವಿದ್ಯಾಲಕ್ಷ್ಮಿ, ವಿದ್ಯೆ, ಜ್ಞಾನ ದೇವತೆ. ಬನ್ನಿ, ಈ ವಿಡಿಯೋದಲ್ಲಿ ಗೌರವ ಮತ್ತು ಸಿರಿ ಸಂಪತ್ತಿನ ದೇವತೆಯಾದ ಗಜಲಕ್ಷ್ಮೀ ದೇವಿಯ ಕುರಿತು, ಅಂದರೆ ಗಜಲಕ್ಷ್ಮಿ ರೂಪದ ಹಿಂದಿನ ಕಥೆ, ಪೂಜಾ ವಿಧಿ, ಗಜಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಲು ಜಪಿಸಬೇಕಾದ ಮಂತ್ರಗಳನ್ನು ತಿಳಿಯೋಣ. ಗಜಲಕ್ಷ್ಮೀ ದೇವಿಯನ್ನು ಆನೆಯ ಸಂಪತ್ತು ಎಂದು ಹೇಳಲಾಗುತ್ತದೆ. ಇದು ಆನೆಯ ಅನುಗ್ರಹ, ಶಕ್ತಿ ಮತ್ತು ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ತನ್ನ ಆರಾಧಕರಿಗೆ ಅದೇ ಗುಣಗಳನ್ನು ನೀಡುತ್ತದೆ. ಗಜಲಕ್ಷ್ಮಿಯನ್ನು ರಾಜಲಕ್ಷ್ಮಿ ಎಂದು ಸಹ ಕರೆಯುತ್ತಾರೆ, ಏಕೆಂದರೆ ಅವಳು ಆಳುವ ಶಕ್ತಿ, ಅದೃಷ್ಟ, ಸ್ವಯಂ ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಮೋಚನೆಯನ್ನು ಆಶೀರ್ವದಿಸುತ್ತಾಳೆ. ದಂತಕಥೆಯ ಪ್ರಕಾರ ಅವಳು ಆದಿಸ್ವರೂಪದ ಸಮುದ್ರ ಮಂಥನದ ಮೂಲಕ ಜನಿಸಿದಳು ಎಂದು ಹೇಳಲಾಗುತ್ತದೆ. ದಂತಕಥೆ ಈ ರೀತಿಯಾಗಿದೆ: ರುದ್ರನ ಕೋಪದ ಅವತಾರ ಮತ್ತು ಮಹಾಋಷಿ ದೂರ್ವಾಸ ದೇವತೆಗಳ ರಾಜ ಇಂದ್ರನಿಗೆ ಹಾರವನ್ನು ಉಡುಗೊರೆಯಾಗಿ ನೀಡಿದನು. ಸನ್ಯಾಸಿಯಿಂದ ಸರಳವಾದ ಹಾರವನ್ನು ಸ್ವೀಕರಿಸುವುದು ತನ್ನ ಗೌರವಕ್ಕೆ ವಿರುದ್ಧವೆಂದು ಕಂಡುಕೊಂಡ ಇಂದ್ರ ತನ್ನ ಆನೆಯ ಕುತ್ತಿಗೆಗೆ ಹಾರವನ್ನು ಹಾಕಿದನು. ಇದರಿಂದಾಗಿ ಇಂದ್ರನು ದೂರ್ವಾಸ ಮುನಿಯನ್ನು ಅವಮಾನಿಸಿದನು. ಇದು ದೂರ್ವಾಸನನ್ನು ಕೆರಳಿಸಿತು ಮತ್ತು ಅವನು ದೇವತೆಗಳನ್ನು ಶಪಿಸಿದನು. ಸನ್ಯಾಸಿಯ ಶಾಪದಿಂದಾಗಿ ದೇವತೆಗಳ ಎಲ್ಲಾ ಐಷಾರಾಮಿಗಳು ಮತ್ತು ಶಕ್ತಿಗಳು ತಕ್ಷಣವೇ ಕಣ್ಮರೆಯಾದವು. ಲಕ್ಷ್ಮೀ ದೇವಿಯು ಎಲ್ಲವನ್ನೂ ಮರೆತು ಸಮುದ್ರದೇವನ ಬಳಿ ಹೋದಳು. ಎಲ್ಲಾ ದೇವರುಗಳು ಬ್ರಹ್ಮನ ಬಳಿಗೆ ಹೋದರೂ ಅವರು ಸಹಾಯಕ್ಕಾಗಿ ವಿಷ್ಣುವಿನ ಬಳಿಗೆ ಕರೆದೊಯ್ದರು. ಅವರು ತಮ್ಮ ಶಕ್ತಿ ಮತ್ತು ಐಷಾರಾಮಿಗಳಿಗಾಗಿ ಆದಿಸ್ವರೂಪದ ಕ್ಷೀರಸಾಗರ ಸಮುದ್ರವನ್ನು ಮಂಥನ ಮಾಡಲು ಸೂಚಿಸಿದರು. ದೇವತೆಗಳು ಶಕ್ತಿಹೀನರಾಗಿದ್ದರು, ಆದ್ದರಿಂದ ಅವರು ಸಮುದ್ರ ಮಂಥನಕ್ಕಾಗಿ ರಾಕ್ಷಸರ ಸಹಾಯವನ್ನು ಪಡೆದರು. ಅವರು ಒಟ್ಟಾಗಿ ಸಮುದ್ರ ಮಂಥನ ಮಾಡಿದರೂ ಅದರಿಂದ ಅನೇಕ ಅಮೂಲ್ಯ ವಸ್ತುಗಳು ಹೊರಹೊಮ್ಮಿದವು. 4 ದಂತಗಳ ಬಿಳಿ ಆನೆ ಐರಾವತವನ್ನು ಇಂದ್ರನಿಗೆ ನೀಡಲಾಯಿತು. ವಿಷ್ಣು ದೇವರುಗಳ ನಡುವೆ ಅಮೃತವನ್ನು ವಿತರಿಸಿದನು. ಇತರ ಹಲವು ವಸ್ತುಗಳ ಜೊತೆಗೆ ದೇವಿ ಲಕ್ಷ್ಮಿ ಆದಿಸ್ವರೂಪದ ಸಮುದ್ರದಿಂದ ಹೊರಬಂದಳು. ಅವಳ ಸುತ್ತಲೂ 8 ಆನೆಗಳಿವೆ. ಆನೆಗಳು ತಮ್ಮ ಸೊಂಡಿಲಿನಲ್ಲಿ ಚಿನ್ನದ ಮಡಿಕೆಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದವು ಮತ್ತು ಆ ದೇವರ ಮಡಿಕೆಗಳಿಂದ ಲಕ್ಷ್ಮೀ ದೇವಿಯ ಮೇಲೆ ನೀರನ್ನು ಸುರಿಯುತ್ತಿದ್ದವು. ಲಕ್ಷ್ಮೀ ದೇವಿಯು ದೇವತೆಗಳಿಗೆ ಸಂಪತ್ತು, ಶಕ್ತಿಯನ್ನು ನೀಡಿದಳು ಮತ್ತು ಅವರ ರಾಜ್ಯ, ಶಕ್ತಿಗಳನ್ನು ಹಿಂತಿರುಗಿಸಲಾಯಿತು. ಅವಳು ವಿಷ್ಣುವನ್ನು ಮದುವೆಯಾಗಲು ಬಯಸಿದಳು ಮತ್ತು ಅವನೊಂದಿಗೆ ಅವನ ವಾಸಸ್ಥಾನವಾದ ವೈಕುಂಠಕ್ಕೆ ಹೋದಳು. ಅವಳು ಆನೆಗಳೊಂದಿಗೆ ಇದ್ದುದರಿಂದ ಮತ್ತು ದೇವತೆಗಳಿಗೆ ಸಮೃದ್ಧಿ ಮತ್ತು ಶಕ್ತಿಯನ್ನು ಒದಗಿಸಿದ್ದರಿಂದ ಅವಳನ್ನು ಗಜಲಕ್ಷ್ಮಿ ಎಂದು ಕರೆಯಲಾಯಿತು. ಗಜಲಕ್ಷ್ಮಿ ಪೂಜೆಯ ಪ್ರಯೋಜನಗಳು. ಈ ಪೂಜೆಯು ರಾಜಮನೆತನದ ಸ್ಥಾನಮಾನ ಮತ್ತು ಇತರ ಒಳ್ಳೆಯ ವಿಷಯಗಳನ್ನು ಆಶೀರ್ವದಿಸುತ್ತದೆ. ಈ ಪೂಜೆಯು ಸಮೃದ್ಧಿ, ಸಂಪತ್ತು ಮತ್ತು ಅದೃಷ್ಟವನ್ನು ಆಶೀರ್ವದಿಸುತ್ತದೆ. ಇದು ಜೀವನದಲ್ಲಿ ಅದೃಷ್ಟದ ಅನುಗ್ರಹವನ್ನು ತರುತ್ತದೆ. ಈ ಪೂಜೆಯು ಜೀವನದಿಂದ ಗ್ರಹಗಳ ಎಲ್ಲಾ ನಕಾರಾತ್ಮಕ ಮತ್ತು ಕೆಟ್ಟ ಪರಿಣಾಮಗಳನ್ನು ತೆಗೆದುಹಾಕುತ್ತದೆ. ಇದು ಮನೆಯಿಂದ ವಾಸ್ತು ಸಂಬಂಧಿತ ದೋಷಗಳನ್ನು ಸಹ ತೆಗೆದುಹಾಕುತ್ತದೆ. ಗಜಲಕ್ಷ್ಮಿ ಪೂಜೆಯನ್ನು ಯಾವುದೇ ಶುಕ್ರವಾರದ ಸಮಯದಲ್ಲಿ ಮಾಡಬಹುದು, ಆದರೆ ಅಶ್ವಿನ್ ಪೂರ್ಣಿಮೆ ಅಥವಾ ಹಿಂದೂ ಚಾಂದ್ರಮಾನ ಮಾಸದ ಅಶ್ವಿನ್ ಹುಣ್ಣಿಮೆಯಂದು ನಡೆಸಿದಾಗ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಗಜಲಕ್ಷ್ಮಿ ವ್ರತದ ಪೂಜೆಯನ್ನು ಸಂಜೆ ಮಾಡಲಾಗುತ್ತದೆ. ಸಂಜೆ ಸ್ನಾನ ಮಾಡಿ ಪೂಜಾ ಸ್ಥಳದಲ್ಲಿ ಕೆಂಪು ಬಟ್ಟೆಯನ್ನು ಹರಡಿ, ಶ್ರೀಗಂಧದ ಮರವನ್ನು ಕೇಸರಿಯೊಂದಿಗೆ ಬೆರೆಸಿ 8 ದಳಗಳ ಹೂವನ್ನು ಮಾಡಿ ಅದರ ಮೇಲೆ ಅನ್ನವನ್ನು ಇರಿಸಿ. ನಂತರ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿಡಿ. ಈಗ ಕಲಶದ ಬಳಿ ಅರಿಶಿನದಿಂದ ಕಮಲವನ್ನು ಮಾಡಿ ಅದರ ಮೇಲೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇರಿಸಿ. ಮಾರುಕಟ್ಟೆಯಿಂದ ಮಣ್ಣಿನ ಆನೆಯನ್ನು ಖರೀದಿಸಿ ಅಥವಾ ಮನೆಯಲ್ಲಿಯೇ ಒಂದನ್ನು ಮಾಡಿ ಚಿನ್ನದ ಆಭರಣಗಳಿಂದ ಅಲಂಕರಿಸಿ. ಸಾಧ್ಯವಾದರೆ ಈ ದಿನ ಹೊಸ ಚಿನ್ನವನ್ನು ಖರೀದಿಸಿ ಮತ್ತು ಅದನ್ನು ಆನೆಗೆ ಅರ್ಪಿಸಿ. ನಿಮ್ಮ ಭಕ್ತಿಗೆ ಅನುಗುಣವಾಗಿ ನೀವು ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದ ಆನೆಯನ್ನು ಸಹ ತರಬಹುದು. ಈ ದಿನದಂದು ಬೆಳ್ಳಿ ಆನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸಾಧ್ಯವಾದರೆ ಪೂಜಾ ಸ್ಥಳದಲ್ಲಿ ಬೆಳ್ಳಿ ಆನೆಯನ್ನು ಬಳಸಿ. ಈ ಸಮಯದಲ್ಲಿ ಶ್ರೀಯಂತ್ರವನ್ನು ಲಕ್ಷ್ಮೀ ದೇವಿಯ ವಿಗ್ರಹದ ಮುಂದೆ ಇರಿಸಿ. ತಾವರೆ ಹೂವುಗಳಿಂದ ದೇವಿಯನ್ನು ಪೂಜಿಸಿ. ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳು, ಸಿಹಿತಿಂಡಿಗಳು ಮತ್ತು ಹಣ್ಣುಗಳನ್ನು ಸಹ ಇಟ್ಟುಕೊಳ್ಳಿ. ಲಕ್ಷ್ಮೀ ದೇವಿಯ ಈ ಹೆಸರುಗಳನ್ನು ಜಪಿಸಿ: ಓಂ ಆದಿಲಕ್ಷ್ಮಿಯೈ ನಮಃ, ಓಂ ವಿದ್ಯಾಲಕ್ಷ್ಮಿಯೈ ನಮಃ, ಓಂ ಸೌಭಾಗ್ಯಲಕ್ಷ್ಮಿಯೈ ನಮಃ, ಓಂ ಅಮೃತಲಕ್ಷ್ಮಿಯೈ ನಮಃ,
ಓಂ ಕಮಲಾಕ್ಷ್ಮ್ಯೈ ನಮಃ. ಓಂ ಸತ್ಯಲಕ್ಷ್ಮ್ಯೈ ನಮಃ. ಓಂ ಭೋಗಲಕ್ಷ್ಮ್ಯೈ ನಮಃ. ಓಂ ಯೋಗಲಕ್ಷ್ಮಿಯೈ ನಮಃ. ಕೊನೆಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿದ ನಂತರ ಕಥೆಯನ್ನು ಕೇಳಿ ಲಕ್ಷ್ಮೀ ದೇವಿಗೆ ಆರತಿ ಮಾಡಿ ಮತ್ತು ಅವಳಿಗೆ ನೈವೇದ್ಯವನ್ನು ಅರ್ಪಿಸಿ. ಲಕ್ಷ್ಮೀ ದೇವಿಯ ಕೃಪೆ ಬಯಸುವವರು ಈ ತಪ್ಪುಗಳನ್ನು ಮಾಡಬಾರದು. ವಿಷ್ಣುವನ್ನು ಅಗೌರವಿಸುವುದು. ಒಂದು ದಂತಕಥೆಯಲ್ಲಿ ಋಷಿ ವಿಷ್ಣುವಿನ ಎದೆಗೆ ಹೊಡೆದನು, ಅಲ್ಲಿಯೇ ಲಕ್ಷ್ಮಿ ವಾಸಿಸುತ್ತಾಳೆ. ವಿಷ್ಣುವಿಗೆ ಅಗೌರವ ತೋರುವ ಈ ಕೃತ್ಯವನ್ನು ಲಕ್ಷ್ಮಿಯನ್ನು ಅಗೌರವಿಸುವ ಕೃತ್ಯವೆಂದು ಪರಿಗಣಿಸಲಾಗಿದೆ. ಸ್ವಚ್ಛತೆಯ ನಿರ್ಲಕ್ಷ್ಯ. ಲಕ್ಷ್ಮೀ ದೇವಿಯು ಸ್ವಚ್ಛತೆ ಮತ್ತು ಪರಿಶುದ್ಧತೆಗೆ ನಿಕಟ ಸಂಬಂಧ ಹೊಂದಿದ್ದಾಳೆ. ಆದ್ದರಿಂದ ಕೊಳಕು ಅಥವಾ ಅಸ್ತವ್ಯಸ್ತವಾಗಿರುವ ಮನೆ ಅಥವಾ ಪೂಜಾ ಸ್ಥಳವು ಅವಳನ್ನು ಕೋಪಗೊಳಿಸಬಹುದು. ಕೊಳಕು ಅಥವಾ ಅಶುದ್ಧವಾದ ಮನೆಯನ್ನು ಸಮೃದ್ಧಿ ಮತ್ತು ಸಂತೋಷದ ದೇವತೆಯಾದ ಲಕ್ಷ್ಮಿಗೆ ಅಗೌರವದ ಸಂಕೇತವೆಂದು ಹೇಳಲಾಗುತ್ತದೆ. ಸಮೃದ್ಧಿಯ ಅಗೌರವದ ಚಿಹ್ನೆಗಳು. ಲಕ್ಷ್ಮಿಯು ಸ್ವಸ್ತಿಕ್, ಸಿಂಧೂರ, ಚಿನ್ನ, ತುಳಸಿ ಮತ್ತು ಪವಿತ್ರ ಪಾತ್ರೆಗಳಂತಹ ಸಮೃದ್ಧಿಯ ವಿವಿಧ ಸಂಕೇತಗಳೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಇವುಗಳನ್ನು ಅಗೌರವಗೊಳಿಸುವುದರಿಂದ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಇತರರನ್ನು ಅವಮಾನಿಸುವುದು ಅಥವಾ ಅಗೌರವಿಸುವುದು, ನಿಂದನೀಯ ಪದಗಳನ್ನು ಬಳಸುವುದನ್ನು ನಕಾರಾತ್ಮಕತೆ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಆಹ್ವಾನ ನೀಡುವ ಗಂಭೀರ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಹಿರಿಯರು, ಮಹಿಳೆಯರು ಅಥವಾ ಕೆಳಸ್ಥಾನದಲ್ಲಿರುವವರನ್ನು ಅಗೌರವಿಸುವುದು ಲಕ್ಷ್ಮಿಯನ್ನು ಕೋಪಗೊಳಿಸಬಹುದು. ಇತರರನ್ನು, ಪವಿತ್ರ ಕಾರ್ಯಗಳನ್ನು ಅಥವಾ ವಿಷ್ಣುವನ್ನು ಅವಮಾನಿಸುವುದು ಸಹ ಅವಳ ಕೋಪಕ್ಕೆ ಕಾರಣವಾಗಬಹುದು. ಕೃತಜ್ಞತೆಯ ಕೊರತೆ. ಲಕ್ಷ್ಮಿ ದಯಪಾಲಿಸಿರುವ ಸಮೃದ್ಧಿ ಮತ್ತು ಆಶೀರ್ವಾದಗಳಿಗೆ ಕೃತಜ್ಞತೆ ತೋರಿಸದಿರುವುದು ಸಹ ಅವಳನ್ನು ಕೋಪಗೊಳಿಸಬಹುದು. ನಿರ್ಲಕ್ಷ್ಯ ಅಥವಾ ಅಸೂಯೆ. ಈ ಭಾವನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ನಕಾರಾತ್ಮಕ ಶಕ್ತಿ ಸೃಷ್ಟಿಯಾಗಿ ಲಕ್ಷ್ಮಿಯ ಆಶೀರ್ವಾದಕ್ಕೆ ಅಡ್ಡಿಯಾಗಬಹುದು. ಕೆಲವು ಕಥೆಗಳಲ್ಲಿ ಲಕ್ಷ್ಮಿ ತನ್ನ ಗಂಡನ ಬಗ್ಗೆ ನಿರ್ಲಕ್ಷ್ಯ ಅಥವಾ ಅಸೂಯೆ ಪಟ್ಟಳು, ಇದು ಕೋಪಕ್ಕೆ ಕಾರಣವಾಯಿತು ಮತ್ತು ಅವನಿಗೆ ಪಾಠ ಕಲಿಸಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತಾಳೆ. ಸೋಮಾರಿತನ ಮತ್ತು ಆಲಸ್ಯ. ಅವಳು ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯನ್ನು ಇಷ್ಟಪಡುತ್ತಾಳೆ, ಆದ್ದರಿಂದ ಇವುಗಳನ್ನು ತಪ್ಪಿಸುವುದು ಅವಳ ಅಸಮಾಧಾನಕ್ಕೆ ಕಾರಣವಾಗಬಹುದು. ಗಜಲಕ್ಷ್ಮಿ ಮಂತ್ರವನ್ನು ಪಠಣ ಮಾಡುವ ವಿಧಾನ. ಸ್ನಾನ ಮತ್ತು ಶುಚಿತ್ವ. ಪೂಜೆಗೆ ಮುನ್ನ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ. ಪೂಜಾ ಸ್ಥಳದ ತಯಾರಿ. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮತ್ತು ಅಲ್ಲಿ ಸ್ವಚ್ಛವಾದ ಚಾಪೆಯನ್ನು ಇರಿಸಿ. ಮಂತ್ರವನ್ನು ಪಠಿಸುವ ಸಮಯ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು ಅಥವಾ ಸಂಜೆ ಮಂತ್ರವನ್ನು ಪಠಿಸಿ. ಆರಾಧನಾ ಸಾಮಗ್ರಿ, ವಸ್ತುಗಳು, ಕೆಂಪು ಹೂವುಗಳು, ಶ್ರೀಗಂಧ, ದೀಪ, ಧೂಪ, ಅಕ್ಷತೆ, ಸಿಹಿತಿಂಡಿಗಳು, ಗಜಲಕ್ಷ್ಮಿ ವಿಗ್ರಹ ಅಥವಾ ಚಿತ್ರ ಮತ್ತು ಹಾರ. ಆಸನ. ಆಸನದ ಮೇಲೆ ಕುಳಿತು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಜಪಿಸಿ. ಆರತಿ ಮತ್ತು ದೀಪ. ಗಜಲಕ್ಷ್ಮಿಯ ಆರತಿ ಮಾಡಿ ದೀಪ ಬೆಳಗಿಸಿ. ಮಂತ್ರ ಪಠಣ. ಜಪಮಾಲೆಯೊಂದಿಗೆ ಮಂತ್ರವನ್ನು 108 ಬಾರಿ ಪಠಿಸಿ. ಓಂ ಐಂ ಶ್ರೀಂ ಕ್ಲೀಂ ಗಜಲಕ್ಷ್ಮಿಯ ನಮಃ. ಗಜಲಕ್ಷ್ಮಿ ಮಂತ್ರ ಪಠಣ ಪ್ರಾರಂಭಿಸಲು ಅತ್ಯುತ್ತಮ ದಿನಗಳು: ಶುಕ್ರವಾರ, ದೀಪಾವಳಿ, ಅಕ್ಷಯ ತೃತೀಯ ಅಥವಾ ಹುಣ್ಣಿಮೆಯ ದಿನ. ಅವಧಿ: ಕನಿಷ್ಠ 21 ದಿನಗಳವರೆಗೆ ಪ್ರತಿದಿನ 108 ಬಾರಿ ಮಂತ್ರವನ್ನು ಪಠಿಸಿ. ಪಠಣ ಮಾಡುವಾಗ ಗಮನದಲ್ಲಿ ಇಡಬೇಕಾದ ಮುನ್ನೆಚ್ಚರಿಕೆಗಳು: ಶುದ್ಧತೆ. ಮಂತ್ರಗಳನ್ನು ಪಠಿಸುವಾಗ ಆಲೋಚನೆ, ಮಾತು ಮತ್ತು ಕ್ರಿಯೆಯ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ. ನಿಯಮಿತತೆ. ಯಾವುದೇ ಅಡೆತಡೆಯಿಲ್ಲದೆ ಮಂತ್ರವನ್ನು ನಿಯಮಿತವಾಗಿ ಪಠಿಸಿ. ಆಹಾರ ಪದ್ಧತಿ. ಸಾತ್ವಿಕ ಆಹಾರವನ್ನು ಸೇವಿಸಿ. ಮದ್ಯ ಮತ್ತು ಮಾಂಸವನ್ನು ಸೇವಿಸಬೇಡಿ. ವಿವೇಚನೆ. ಯಾವುದೇ ಅನುಚಿತ ಕ್ರಿಯೆಯನ್ನು ತಪ್ಪಿಸಿ. ಈ ರೀತಿ ಪಠಣ ಮಾಡಿ ಗಜಲಕ್ಷ್ಮಿ ಕೃಪೆಗೆ ಪಾತ್ರರಾಗಬಹುದು. ಗಜಲಕ್ಷ್ಮಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.